ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇದೀಗ ತಾನೇ ಮತ್ತೊಂದು ಹೊಸ ಪ್ರೊಫೈಲ್ ಬಂದಿರುವಂಥದ್ದು. ಪ್ರೊಫೈಲ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಸೊ ಇವರ ಹೆಸರು ಸುಗುಣ ಅಂತೇಳಿ, ಊರು ಶಿವಮೊಗ್ಗ ಭಾಗದವರು, ವಯಸ್ಸು 38 ವರ್ಷ ಕಂಪ್ಲೀಟ್ ಆಗಿದೆ ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಪ್ರಾಬ್ಲಮ್ ಬಂದುಬಿಟ್ಟು ಗಂಡ ಬೇರೆಯವಳ ಜೊತೆಗೆ ಓಡಿ ಹೋಗಿದ್ದಾನೆ. ಸದ್ಯದ ಸ್ಥಿತಿ ತೂತಿಗೆ ಬೆರಳು ಬಿಡುತ್ತಿದ್ದೇನೆ ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿರೋದು. ಬಯಕೆ ಒಳ್ಳೆ ಗಂಡು ನೋಡಿ ಮದುವೆ ಆಗುತ್ತೇನೆ ಅಂತೇಳಿ ಇದಿಷ್ಟು ಇವರಿಗೆ ಸಂಬಂಧಿಸಿದ ಬಯೋಡೇಟಾವನ್ನು ಶೇರ್ ಮಾಡ್ಕೊಂಡಿರೋದು. ಹಾಗೆಯೇ ಸ್ನೇಹಿತರೆ, ಇವರ ಬಳಿರುವ ಚಾರ್ಮಿಂಗ್ ಡೈಮಂಡ್ ನೆಕ್ಲೆಸ್ ಬಗ್ಗೆನೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾರೆ. ಸೊ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಕೊನೆಯಲ್ಲಿ ಕೊಡ್ತಾ ಹೋಗ್ತೀನಿ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇದರ ಜೊತೆಗೆ ನನಗೆ ಸುಖ ಮುಖ್ಯ ಅಲ್ಲ, ಜೀವನ ಕೊಡಬೇಕು ಅಂತೇಳಿಯೂ ಕೂಡ ಕೆಲವೊಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮೊದಲನೇದಾಗಿ, ಮೊದಲ ಗಂಡ ಚೆನ್ನಾಗಿ ಕೈದು ಮೋಸ ಮಾಡಿ ಹೋಗಿದ್ದಾನೆ ಅಂತೇಳಿ ತಿಳಿಸಿರೋದು. ಅದಾದ ನಂತರ ತೂತಿಗೆ 3 ವರ್ಷ ಗ್ಯಾಪ್ ಆಗಿದೆ. ನನ್ನ ಬಳಿ ನೀವು ಅಂದುಕೊಂಡಿದ್ದಕ್ಕಿಂತ ಜಾಸ್ತಿ ಆಸ್ತಿ ಇದೆ, ಆದರೆ ಇದುವರೆಗೆ ಯಾರಿಗೂ ಕೂಡ ಕೊಟ್ಟಿಲ್ಲ ಅಂತೇಳಿ ತಿಳಿಸಿರೋದು. ಅರ್ಥ ಮಾಡಿಕೊಂಡು ಮದುವೆ ಆದವರಿಗೆ ನನ್ನ ಆಸ್ತಿಯನ್ನು ಕೊಡುತ್ತೇನೆ ಅಂತೇಳಿ ಎದಿಷ್ಟು ಸುಖ ಮುಖ್ಯ ಅಲ್ಲ, ಜೀವನವನ್ನು ಕೊಡಬೇಕು ಅಂತೇಳಿ ಮಾಹಿತಿಯನ್ನು ಕೊಟ್ಟಿರೋದು. ಅಂದರೆ ಸ್ನೇಹಿತರೆ, ನೀವು ಅಂದುಕೊಂಡಿದ್ದಕ್ಕಿಂತ ಜಾಸ್ತಿ ಆಸ್ತಿ ಇವರ ಬಳಿ ಇದೆ ಅಂತೇಳಿ ತಿಳಿಸಿರೋದು. ಸೊ ಯಾರು ಇವರನ್ನು ಮದುವೆ ಆಗ್ತಾರೋ ಅವರ ಹೆಸರಿಗೆ ಆಸ್ತಿಯನ್ನು ಮಾಡುತ್ತೇನೆ ಅಂತೇಳಿ ದೃಢವಾದ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ನೋಡಿ, ಇಷ್ಟ ಆಗಿತ್ತು ಅಂದರೆ ಮಾತ್ರ ಇವರ ಜೊತೆಗೆ ಸಂಬಂಧವನ್ನು ಬೆಳೆಸಿ ಮದುವೆ ಕೂಡ ಆಗ್ಬೋದು. ಇದರ ಜೊತೆಗೆ ಸ್ನೇಹಿತರೆ, ಇಲ್ಲಿ ನೋಡ್ತಾ ಇರ್ಬೋದು, ಬಚ್ಚಲು ಮನೆಯ ರೆಕಾರ್ಡ್ ನೋಡಿ ಅಂತೇಳಿ ಆ ಒಂದು ವಿಚಾರದ ಬಗ್ಗೆನೂ ಕೂಡ ಕೆಲವೊಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ 3 ವರ್ಷದಿಂದ ಸುಖ ಇಲ್ಲದೆ ಪ್ರತಿದಿನ ಬಚ್ಚಲು ಮನೆಗೆ ಹೋಗಿ ಮಾಡುವ ವಿಡಿಯೋಗಳನ್ನು ನೋಡುತ್ತಾ ತೂತಿಗೆ ಬೆರಳು ಬಿಡುತ್ತಿದ್ದೇನೆ. ಸೊ ಆ ಒಂದು ವಿಡಿಯೋವನ್ನು ನೀವು ಕೂಡ ನೋಡ್ಬೋದು. ನೋಡಿ ನಂತರ ನನ್ನ ಜೊತೆಗೆ ಸಂಬಂಧವನ್ನು ಬೆಳೆಸಿ ಸುಖವನ್ನು ಕೊಡಿ. ವಿಳಾಸ ಕರೆ ಮಾಡಿದಾಗ ತಿಳಿಸುತ್ತೇನೆ, ಸಂಪರ್ಕಿಸಿ ಅಂತೇಳಿ ಇದಿಷ್ಟು ಬಚ್ಚಲು ಮನೆಯ ರೆಕಾರ್ಡ್ ನೋಡಿ ಸಂಬಂಧವನ್ನು ಬೆಳೆಸಿ ಅಂತೇಳಿ ಮಾಹಿತಿಯನ್ನು ಕೊಟ್ಟಿರೋದು. ಅಂದರೆ ಸ್ನೇಹಿತರೆ, ಸುಮಾರು 3 ವರ್ಷದಿಂದ ಸುಖ ಇಲ್ಲದೆ ಈ ರೀತಿಯಾದ ಒಂದು ಹವ್ಯಾಸವನ್ನು ರೂಢಿಸಿಕೊಂಡಿದ್ದೇನೆ ಅಂತೇಳಿ ತಿಳಿಸಿರೋದು. ಇನ್ನು ಕೊನೆಯದಾಗಿ, ಇವರ ಬಳಿರುವ ಚಾರ್ಮಿಂಗ್ ಡೈಮಂಡ್ ನೆಕ್ಲೆಸ್ ಬಗ್ಗೆನೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾರೆ. ನೋಡ್ತಾ ಹೋಗೋಣ ಬನ್ನಿ. ಸೊ ಗೋಲ್ಡ್ ಪ್ಯೂರಿಟಿ ಬಂದ್ಬಿಟ್ಟು 18 ಕ್ಯಾರೆಟ್ ಆಗಿರುತ್ತೆ. ಮೆಟಲ್ ಕಲರು ರೋಸ್ ಅಂತೇಳಿ ತಿಳಿಸಿರೋದು. ಐಟಮ್ ಗ್ರಾಸ್ ವೆಯ್ಟು 23.949 ಮಿಲಿ ಇದೆ ಅಂತೇಳಿ ತಿಳಿಸಿರೋದು. ಅಂದರೆ ಅಂದಾಜು 2.5 ತೊಲ ಇದೆ ಅಂತೇಳಿ ತಿಳಿಸಿರೋದು. ನೆಟ್ ವೇಟ್ ಬಂದ್ಬಿಟ್ಟು ಸೇಮ್ ಆಗಿರುತ್ತೆ. ಇನ್ನು ಇದರ ಒಂದು ಕಟ್ ಬಂದ್ಬಿಟ್ಟು ರೌಂಡ್ ಬ್ರಿಲಿಯಂಟ್ ಆಗಿರುತ್ತೆ, ಅಂದರೆ ಡೈಮಂಡು ರೌಂಡ್ ಆಗಿರುತ್ತೆ. ಕ್ಲಾರಿಟಿ ಬಂದ್ಬಿಟ್ಟು VVS ಅಂತೇಳಿ ತಿಳಿಸಿರೋದು. ಡೈಮಂಡ್ ಕಲರು EF ಅಂತೇಳಿ ತಿಳಿಸಿದ್ದಾರೆ. ನೆಟ್ ನಂಬರು 189 ಇದೆ ಅಂತೇಳಿ ತಿಳಿಸಿರೋದು. ನೆಟ್ ವೇಟ್ ಬಂದ್ಬಿಟ್ಟು 1.6 ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದರ ಒಂದು ಪ್ರೈಸ್ ಬಂದ್ಬಿಟ್ಟು 3,78,715 ರೂಪಾಯಿ ಅಂತೇಳಿ ಮಾಹಿತಿಯನ್ನು ಕೊಟ್ಟಿರೋದು. ಇನ್ನು ಇದು ಮೊದಲನೇ ಗಂಡನಿಗೆ ವರದಕ್ಷಿಣೆ ಅಂತ ಕೊಟ್ಟಿದ್ದು, ಈಗ ನನ್ನ ಹತ್ರನೇ ಇದೆ ಅಂತೇಳಿ ತಿಳಿಸಿರೋದು. ಸೊ ಯಾರು ಚೆನ್ನಾಗಿ ಸುಖವನ್ನು ಕೊಡುತ್ತಾರೋ ಅವರಿಗೆ ಈ ಒಂದು ನೆಕ್ಲೆಸನ್ನು ಕೊಡುತ್ತೇನೆ ಅಂತೇಳಿ ಇದಿಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇದಿಷ್ಟು ಕೂಡ ಈ ಒಂದು ಪ್ರೊಫೈಲ್ಗೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿ ಆಗಿರುತ್ತೆ. ನಿಮಗೆ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆ ಇವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಾಗಿತ್ತು ಅಂದರೆ ನಮ್ಮ ಚಾನಲ್ಗೆ ಜಾಯಿನ್ ಮಾಡ್ಕೊಳ್ಳಿ. ಜಾಯಿನ್ ಮಾಡ್ಕೊಳ್ಳೋದ್ರಿಂದ ಇವರೊಂದು ಮೊಬೈಲ್ ನಂಬರ್ ಸಿಗುತ್ತೆ, ಕಾಲ್ ಮಾಡಿ ನಿಮ್ಮ ನಿರ್ಧಾರವನ್ನು ನೇರವಾಗಿ ತಿಳಿಸ್ಬೋದು.